ಎಸ್ಐಟಿಯಿಂದ ಚಂಪತ್ ರಾಯ್ ವಿಚಾರಣೆ ಆಗಿದೆ. ಚಂಪತ್ ರಾಯ್ ಹೇಳಿಕೆಯನ್ನು ಎಸ್ಐಟಿ ಅಧಿಕಾರಿಗಳು ದಾಖಲಿಸಿದ್ದಾರೆ ಮೊದಲ ಹಂತದಲ್ಲಿ. ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ, ಗೋಪಾಲ್ ರಾವ್ಗೂ ಕೂಡ ನೋಟಿಸ್ ಹೋಗಿತ್ತು. ಬಿಕಾಸ್ ಈ 3 ಜನ ಕೀ ಮೆಂಬರ್ಸ್ ಆಗ್ತಾರೆ. ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟ್ ಸ್ಟಾರ್ಟ್ ಆದಾಗ್ಲಿಂದ ಹಿಡಿದು ಹೋರಾಟ ಎಲ್ಲದರ ತನಕ ಕೂಡ ಪ್ರತಿ ಹಂತದಲ್ಲೂ ಇವರೆಲ್ಲ ಜೊತೆಗೆ ಇದ್ದವರು. ಇವರ ನೆರಳಿನಲ್ಲೇ ಇಂಥದ್ದೊಂದು ಸ್ಕ್ಯಾಮ್ ಆಗಿದೆ ಅಂದಾಗ ಸಹಜವಾಗಿ ಅನುಮಾನ ಇವ್ರ ಮೇಲೂ ಕೂಡ ಬರುತ್ತೆ. ಏನಕ್ಕೆ ಅನುಮಾನ ಅಂದರೆ 3 ತಿಂಗಳ ಹಿಂದೆನೇ ಅವ್ಯವಹಾರ ಆಗ್ತಾ ಇರೋದ್ರ ಬಗ್ಗೆ ಬ್ಯಾಂಕ್ ಎಚ್ಚರಿಸಿತ್ತಂತೆ. ಎಣಿಕೆ ಸಿಬ್ಬಂದಿಯನ್ನ ತೆಗೆದು ಹಾಕೋಕೆ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ರು. ಬ್ಯಾಂಕ್ ಎಚ್ಚರಿಕೆಯನ್ನ ಚಂಪತ್ ರಾಯ್ ನಿರ್ಲಕ್ಷ್ಯ ಮಾಡಿದ್ರ ಅಥವಾ ಗೊತ್ತಿದ್ರೂ ಕೂಡ ಏನಾಗಲ್ಲ, ನಾನು ಹೇಳಿದ್ದೆ ಫೈನಲ್ಲು ಅನ್ನೋ ರೀತಿ ಮನಸ್ಥಿತಿ ಇತ್ತ ಇವ್ರದ್ದು ಅನ್ನೋದು ಗೊತ್ತಿಲ್ಲ. ಚಂಪತ್ ರಾಯ್ ನಡೆ ಮೇಲೇನೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈ ವ್ಯಕ್ತಿಯ ಹಾನೆಸ್ಟಿ ಬಗ್ಗೆನೇ ಈಗ ಪ್ರಶ್ನೆಗಳು ಮೂಡೋ ರೀತಿ ಆಗ್ತಾ ಇದೆ. ಈ ವ್ಯಕ್ತಿ ಕೂಡ ಕರಪ್ಷನ್ನ ಭಾಗ ಆಗಿದ್ರಾ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಯಾರಾದರೂ ವಿಸಿಲ್ ಬ್ಲೋ ಮಾಡ್ತಿದ್ದಾರೆ ಅಂದರೆ ನಾವು ಟ್ರಾನ್ಸ್ಪರೆಂಟ್ ಆಗಿದ್ರೆ ಏನು ಮಾಡ್ತೀವಿ, ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ, ಕೂಡಲೇ ಬೇಕಾಗಿರೋ ಕ್ರಮ ಕೈಗೊಳ್ತೀವಿ. ಇಲ್ಲಿ ವಿಸಿಲ್ ಬ್ಲೋ ಮಾಡಿದ ಮೇಲೂ ಕೂಡ ಅದನ್ನು ಮುಚ್ಚಾಕೋ ಪ್ರಯತ್ನ ಅಂದರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಆ ಷಡ್ಯಂತ್ರದ ಭಾಗ ಇವರು ಅಂತ ಯಾಕೆ ನಾವು ಅಂದ್ಕೊಳ್ಬಾರ್ದು? ಖಂಡಿತವಾಗ್ಲು ನೋಡಿ, ಈವರೆಗೂ 8 ಜನ ಆರೋಪಿಗಳೇನು ಬಂಧಿತರಾಗಿದ್ದಾರೆ, ಇವರೆಲ್ಲರೂ ಕೂಡ ಪಾತ್ರಧಾರಿಗಳು. ಇವರನ್ನು ಆಡಿಸುವಂಥ ಸೂತ್ರಧಾರಿಗಳು ಬೇರೆ ಯಾರೋ ಇದ್ದಾರೆ ಅನ್ನುವಂಥದ್ದು ನಿಶ್ಚಿತ. ಅವ್ರು ಯಾರು ಅನ್ನುವಂಥದ್ದು ಈಗ ತನಿಖೆಯಿಂದ ಬಯಲಾಗಬೇಕಾಗಿರುವಂಥದ್ದು. ಆ ಪೈಕಿ ಈಗ ಒಂದು ಹೆಸರು ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಚಂಪತ್ ರಾಯ್ ಅವರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಂಥ ಅವರು ಅವರ ಆಪ್ತರ ಮೂಲಕ ಈ ಒಂದು ಕೆಲಸವನ್ನು ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿದ್ದಾವೆ. ಯಾಕೆಂದರೆ ಈಗ ಸಿಗಾಕೊಂಡಿರುವಂಥದ್ದು ಬಹುತೇಕ ಇವರ ಆಪ್ತರು ಅನ್ನುವಂಥದ್ದು ಒಂದು. ಎರಡನೇದು, SBI ಕಳೆದ 3 ತಿಂಗಳ ಹಿಂದೆಯೇ ಇಂಥದ್ದೊಂದು ಕಳ್ಳತನದ ಆರೋಪ ಬಯಲಿಗೆ ಬಂದಿದೆ, ಈ ರೀತಿಯಾದಂಥ ಸಮಸ್ಯೆಗಳು ಕಂಡು ಬರ್ತಾ ಇದೆ, ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು, ಮತ್ತೆ ಈ ದೇಣಿಗೆ ಎಣಿಕೆ ಸಿಬ್ಬಂದಿಗಳನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ ಅವರು ಮುಂದೆ ಇಟ್ಟಿತ್ತು. ಆದರೆ ಚಂಪತ್ ರಾಯ್ ಅವರು ಈ ಒಂದು ಪ್ರಪೋಸಲನ್ನು ಅಕ್ಸೆಪ್ಟ್ ಮಾಡಿರಲಿಲ್ಲ, ಮತ್ತೆ ಈ ಎಲ್ಲ ಸಿಬ್ಬಂದಿಗಳನ್ನು ಮುಂದುವರಿಸುವಂತಹ ನಿರ್ಧಾರಕ್ಕೆ ಬಂದಿದ್ರು, ಮತ್ತೆ ಈ ವಿಚಾರಗಳನ್ನು ಎಲ್ಲೂ ಹೊರಗಡೆ ಚರ್ಚೆ ಮಾಡದಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ತನಿಖೆಯ ಭಾಗದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಚಂಪತ್ ರಾಯ್ ಅವರ ಪಾತ್ರವೂ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರುವಂಥದ್ದು ಒಂದು. ಇದರ ಜೊತೆಗೆ ಅನಿಲ್ ಮಿಶ್ರಾ ಅವರ ಪಾತ್ರವೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಅವರ ಆಸ್ತಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿರುವಂಥದ್ದು. ಸೊ ಹೀಗಾಗಿ ಇವರಿಬ್ಬರ ಪಾತ್ರ ಬಹಳಷ್ಟು ಮಹತ್ವದಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಸದ್ಯಕ್ಕೆ SIT ತಂಡ ಮಾಡ್ತಾ ಇದೆ. ಮಮತಾ, ಹಗರಣದಲ್ಲಿ SBI ಬ್ಯಾಂಕ್ ಸಿಬ್ಬಂದಿ ಶಾಮೀಲಾಗಿರುವಂತಹ ಗುಮಾನಿ ಕೂಡ ಇದೆ. SITಯಿಂದ SBI ಸಿಬ್ಬಂದಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ತೀವ್ರ ವಿಚಾರಣೆ ನಡೆಸಿ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ನಾಳೆಯಿಂದ 2ನೇ ಹಂತದ SIT ತನಿಖೆ ಆಗತ್ತೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಬಿಕಾಸ್ ಬ್ಯಾಂಕ್ ಅವರು ಒಂದು ರಾಷ್ಟ್ರೀಕೃತ ಬ್ಯಾಂಕನ್ನು ನಂಬಿ ತುಂಬ ಜನ, ಕೋಟ್ಯಾಂತರ ಜನ ನಂಬುವಂತಹ ಬ್ಯಾಂಕು, ವಿಶ್ವಾಸಾರ್ಹತೆಯನ್ನು ಸಾಕಷ್ಟು ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದ ಬ್ಯಾಂಕು, ಹೀಗೆ ಒಂದು ಸ್ಕ್ಯಾಮಲ್ಲಿ ಆ ಬ್ಯಾಂಕ್ನ ಸಿಬ್ಬಂದಿಗಳ ಹೆಸರು ಕೇಳಿ ಬರುತ್ತೆ ಅಂದರೆ ಅದು ಅವ್ರಿಗೂ ಮುಜುಗರಾನೆ. ನೋಡೋಣ ಏನಾಗತ್ತೆ ಅಂತ. ರಾಮನ ಹಣ ಕದ್ದವರ ಆಸ್ತಿ 100 ಪಟ್ಟು ಹೆಚ್ಚಳ ಆಗಿತ್ತು. ಧರ್ಮಕ್ಕೂ ದ್ರೋಹ, ದೇವರ ಸೇವೆಯಲ್ಲೂ ನಿಷ್ಠೆಯಲ್ಲೂ ದ್ರೋಹ, ಆದರೆ ಸಂಪತ್ತನ್ನು ಮಾತ್ರ ವೃದ್ಧಿಸ್ಕೊಂಡ್ರು. ಕಡಿಮೆ ವೇತನ ಹೊಂದಿದ್ದ ದೇಗುಲ ಮತ್ತು ಹಣ ಎಣಿಕೆ ಸಿಬ್ಬಂದಿ, ತಿಂಗಳಿಗೆ 18,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದ ವ್ಯಕ್ತಿ ಸ್ಕಾರ್ಪಿಯೋ ಕಾರಲ್ಲಿ ಓಡಾಡೋದು, ಸ್ಕಾರ್ಪಿಯೋ ಕಾರನ್ನು ತಗೊಳ್ಳೋದು ಏಕಾಏಕಿ. ನಾವು ಹೇಳತ್ರ ಸ್ಕಾರ್ಪಿಯೋ ಕಾರನ್ನು ತಗೊಳ್ಳೇಬಾರ್ದು ಅಂತಲ್ಲ, ಏಕಾಏಕಿ. ಆಮೇಲೆ ಫಾರ್ಮ್ ಹೌಸ್ಗಳನ್ನು ಖರೀದಿ ಮಾಡೋದು, ಮ್ಯಾಚೇ ಆಗ್ತಿರ್ಲಿಲ್ಲ. ಗಳಿಸ್ತಾ ಇದ್ದ ಆದಾಯಕ್ಕೂ ತೋರಿಸ್ತಾ ಇದ್ದ ಆಸ್ತಿಗೂ ಯಾವುದಕ್ಕೂ ಮ್ಯಾಚೇ ಆಗ್ತಿರ್ಲಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. 100 ಪಟ್ಟು ಆಸ್ತಿ ಮತ್ತು ಹಣ ಹೆಚ್ಚಳ ಆಗಿರೋದು ಸ್ಕ್ಯಾಮ್ನ ತೀವ್ರತೆಯನ್ನು ತೋರಿಸ್ತಾ ಇದೆ. ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಆದಂತಹ ಕೊಡಲಿ ಪೆಟ್ಟನ್ನು ಎತ್ತಿ ಹಿಡಿತಾ ಇದೆ.